ನಂಬಿದರೆ ಇಂಬು ಸಿಗುವ ದಕ್ಷಿಣಾಭಿಮುಖಿ ಶನೇಶ್ವರ ಕ್ಷೇತ್ರ. ಹಾಸನ ಜಿಲ್ಲೆಯ ಚಗಚಗೆರೆ ಗ್ರಾಮದಲ್ಲಿದೆ ಪವಾಡ ಗುಡಿ. ಮಹಾಶಿವರಾತ್ರಿಯ ದಿನದ ನಾಗ ಪ್ರತ್ಯಕ್ಷ, ಶಿವನ ಕೃಪೆ ಸಿದ್ಧಿ. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್ ದಕ್ಷಿಣಾಭಿಮುಖಿ ಶನೇಶ್ವರ. ನಾನು ರಾಹುಲ್ ದಯಾನ್. ನೂರಾರು ವರ್ಷಗಳ ಇತಿಹಾಸದ ದೇಗುಲ. ಅದು ಶಿವಸಂಭೂತ ಭುವಿ ಸಂಜಾತ ಉದ್ಭವವಾದ ಸ್ಥಳ. ಶನೇಶ್ವರನ ಮಹಿಮೆಯಿಂದ ಆ ಮಂದಿರ ಸುತ್ತ ಭಕ್ತಿ ಭಾವ ಪರವಶ ಆವರಿಸಿದೆ. ಹಾಸನದಲ್ಲಿ ಉದ್ಭವಿಸಿರೋ ಈ ದೇಗುಲ ಅನೇಕ ಪವಾಡಗಳಿಗೆ ಹೆಸರುವಾಸಿ. ನಂಬಿದವರಿಗೆ ಇಂಬು ಕೊಡೋದಿರಲಿ, ಶಿವರಾತ್ರಿಯ ದಿನ ನಾಗ ದರ್ಶನವಿರಲಿ, ದಕ್ಷಿಣಾಭಿಮುಖಿ ಶನೇಶ್ವರನ ಸನ್ನಿಧಿ ಒಂದು ವರಕ್ಷೇತ್ರ. ಪಂಚಭೂತಗಳೇ ಉಘೆ ಉಘೆ ಅನ್ನೋ ಪುಣ್ಯ ಕ್ಷೇತ್ರ. ಗಂಟೆಗಳ ಸದ್ದು, ಹಾರತಿ ಬೆಳಕಿನ ಮೆರುಗು, ಮಂತ್ರ ಘೋಷಗಳ ಕಂಪನ, ಹೂ ಒಡವೆಗಳ ಅಲಂಕಾರದ ಪಾವನ, ಭಕ್ತರ ಹರ್ಷೋದ್ಗಾರದ ಭಕ್ತಿ ವಿಲಾಸ. ಇದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಚಗಚಗೆರೆ ಗ್ರಾಮದ ಉದ್ಭವ ಶನೇಶ್ವರ ಸ್ವಾಮಿ ದೇವಸ್ಥಾನದ ಭಕ್ತಿ ಪರವಶದ ಕ್ಷಣ. ಜಿಲ್ಲೆಯನ್ನ ಶಿಲ್ಪಕಲೆಯ ತವರೂರು ಅಂತಾರೆ. ಇಲ್ಲಿ ಹೊಯ್ಸಳರ ಕಾಲದಿಂದಲೂ ನೂರಾರು ದೇವಾಲಯಗಳ ವೈಭವ ಇದೆ. ಬೇಲೂರು, ಹಳೇಬೀಡು, ಹಾರ್ನಳ್ಳಿ, ನರಸಿಂಹಸ್ವಾಮಿಯಂಥ ದೇವಾಲಯಗಳ ಜೊತೆಗೆ ನೂರಾರು ವರ್ಷಗಳ ಇತಿಹಾಸದ ಶಾಸನ ಇರೋ ಉದ್ಭವ ಶನೇಶ್ವರ ಸ್ವಾಮಿ ದೇವಾಲಯ ಕೂಡ ಒಂದು ಅದ್ಭುತ ಚರಿತ್ರೆಯನ್ನ ಹೊಂದಿದೆ. ನಂಬಿದವರಿಗೆ ಇಂಬು ಕೊಡೋ, ಬೇಡಿದ್ದನ್ನ ಕರುಣಿಸೋ ದೈವ ಇಲ್ಲಿ ನೆಲೆಸಿದೆ. ದಕ್ಷಿಣಾಭಿಮುಖ ಶನೇಶ್ವರ ಕ್ಷೇತ್ರ ಅಂತಾನೆ ಪ್ರಸಿದ್ಧಿಯಾಗಿರೋ ಈ ಮಂದಿರ ಈ ದಿನ ಭಕ್ತರ ಪಾಲಿನ ನಂಬಿಕೆಯ ಕೇಂದ್ರ. ಪವಾಡ ಸದೃಶ್ಯದ ಪುಣ್ಯ ಕ್ಷೇತ್ರ. ಇಲ್ಲಿ ಉದ್ಭವ ಮೂರ್ತಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಂದು ಅಚ್ಚರಿ ವಿಷಯ ಕಂಡು ಬಂದಿತ್ತಂತೆ. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ಮೂಲ ದೇವಸ್ಥಾನ ಉದ್ಭವ ಇತ್ತು. ಗ್ರಾಮದಲ್ಲಿ ಬದಲಾವಣೆ ಆಗ್ತಿದ್ದಂತೆ, ಕಾಲಚಕ್ರ ಉರುಳುತ್ತಾ ಇದ್ದಂತೆ ದೇವಸ್ಥಾನ ಇದ್ದ ಜಾಗ ಜನರ ಆಕ್ರಮಣದ ಜಾಗ ಆಯಿತು ಎನ್ನಲಾಗ್ತಾ ಇದೆ. ಆದ್ರೆ ಸುಮಾರು 45ರಿಂದ 50 ವರ್ಷಗಳ ಹಿಂದೆ ಒಂದು ಮನೆಯಲ್ಲಿ ಆ ದೈವ ಹುತ್ತದ ರೂಪದಲ್ಲಿ ಆ ಮನೆಯ ಗೋಡೆಯಲ್ಲಿ ಉದ್ಭವವಾಗಿತ್ತು ಅನ್ನೋ ನಂಬಿಕೆ ಇದೆ. ಆ ದಿನದಿಂದ ಇಲ್ಲಿ ತನಕ ಆ ವರಸ್ಮಿತ ಅಸ್ಮಿತೆಯನ್ನ ಸಾರಿದ್ದನಂತೆ. ಆಗ ಉರಿದ ದೀಪ ಈಗಲೂ ಬೆಳಕನ್ನ ಕೊಡ್ತಾ ಇದೆ. ಆಗ ಮೊಳಗಿದ ಗಂಟೆ ಈಗಲೂ ಸದ್ದು ಮಾಡ್ತಾ ಇದೆ. ಆಗ ಹುಟ್ಟಿದ ವೈಭವ ಈಗಲೂ ಪೂಜಾ ಫಲ ಕೊಡ್ತಾ ಇದೆ. ಶನೈಶ್ಚರನ ಸಣ್ಣ ಮಹೋತ್ಸವದ ವಿಜೃಂಭಣೆ ಇದು. ಭಕ್ತರು ಆ ದೈವ ಪವಾಡದಲ್ಲಿ ತಾವು ನಿದರ್ಶನ ಅಂತೇಳೋ ದರ್ಶನ ಆಯಿತು. ಈಶ್ವರನ ಸಂಭೂತ ದಕ್ಷಿಣಮುಖಿ ಶನೈಶ್ಚರನ ಸನ್ನಿಧಿಯಲ್ಲಿ ಮಹಾ ಆರತಿಯ ಮೆರಗು ಮೇರು ಹಬ್ಬದಂತಿರುತ್ತೆ. ಮಂಗಳಾರತಿ ಪೂಜಾ ದಿನಗಳಲ್ಲಿ ಆ ವೈಭವವನ್ನ ಕಣ್ತುಂಬಿಕೊಂಡು ಶನೈಶ್ಚರನ ಸ್ಮರಣೆಯಲ್ಲಿ ಮಿಂದ ಭಕ್ತರೆಲ್ಲ ಭಕ್ತಿ ಭಾವ ಪರವಶರಾಗಿರ್ತಾರೆ. ಬಹಳ ಕಷ್ಟದಲ್ಲಿದ್ದೆ. ಒಂದು 3 ಎಕರೆ ಜಮೀನು ಮಾಡಿಕೊಟ್ರು. ದುಡ್ಡು 1 ರೂಪಾಯಿ ದುಡ್ಡು ಇರಲಿಲ್ಲ. 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಒಂದು 60 ಲಕ್ಷ ರೂಪಾಯಿ ಜಮೀನು ಮಾಡಿಕೊಟ್ಟಿದ್ದಾರೆ. ಅಷ್ಟು ಶಕ್ತಿ ಇದೆ. 9 ವಾರದೊಳಗೆ ಎಲ್ಲ ಪರಿಹಾರ ಎಲ್ಲ ಆಗೋಯ್ತು. ನಮಗೆ ಪರಿಹಾರ ಆಗಿ ಭಾಳ ನಮ್ಮನೆಯವ್ರ ಬಿಸ್ನೆಸ್ ಹುಷಾರಿರಲಿಲ್ಲ. ಒಂದು 5-6 ಲಕ್ಷ ಕಳೆದಿದೆ. ಹಾಸ್ಪಿಟ್ಲಲ್ಲಿ ಫುಲ್ ಇಲ್ಲಿಗೆ ಬಂದಮೇಲೆ ಎಲ್ಲ ಕ್ಲಿಯರ್ ಆಯಿತು. ಏನು 1 ರೂಪಾಯಿ ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಈಗ ಚೆನ್ನಾಗಿದ್ದೀನಿ. ವಾರ ಶನಿವಾರ ಇಲ್ಲೇ ಇರ್ತೀವಿ ನಾವು ದೇವಸ್ಥಾನದಲ್ಲೇ. ಸಾವಿರಾರು ಲಕ್ಷ ಜನಕ್ಕೆ ಇಲ್ಲಿ ನಮ್ಮಪ್ಪ ಶಕ್ತಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಹುಷಾರಾಗಿದೆ. ಸ್ವಾಮಿ ಚಂದಿಯವರು
ಆನಂದಣ್ಣರು ಅಷ್ಟು ಶಕ್ತಿ ಇದೆ. ಏನು ಬಂದವರಿಗೆಲ್ಲ ಎಲ್ಲರಿಗೂ ಪರಿಹಾರ ಆಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಪರಿಹಾರ ಆಗಿದೆ. ಆ ಮಂದ ಬೆಳಕಲ್ಲಿ ಮಂದಿರ ಬೆಳಗೋ ಹಾರತಿ ಭಕ್ತರ ಕಣ್ಣಲ್ಲಿನ ಬೆಳಕಲ್ಲಿ ತುಂಬಿ ಹೋಗಿತ್ತು. ಇಷ್ಟ ದೈವ ಶನೈಶ್ಚರನನ್ನ ಕಣ್ತುಂಗೊಡ್ಡ ಭಕ್ತರ ಹರ್ಷೋದ್ಗಾರ, ಹೂಂಕಾರಗಳು ಮುಗಿಲು ಮುಟ್ಟಿದ್ವು. ಮಾಡೋದು ಗಾರೆ ಕೆಲಸ, ಈ ದೇವಸ್ಥಾನಕ್ಕೋಸ್ಕರ ಸೇವೆಯನ್ನು ಮಾಡಿದ್ದೀವಿ. ಅಂದರೆ ಆ ಸ್ವಾಮಿಯಿಂದ ನಮಗೆ ತುಂಬ ಒಳ್ಳೆಯದಾಯ್ತು. ಮಕ್ಕಳಿಗೆ ಒಬ್ಬನಿಗೆ ಹೆಣ್ಣು ನೋಡೋಕ್ಕೋಸ್ಕರ ಆಗಿ ಭಾಳ ಕಷ್ಟಪಟ್ಟು ಭಾಳ ಇದು ಮಾಡಿದ್ವಿ. ಇವ್ರ ತಕ್ಕ ಬಂದು ಒಂದು ಸೇವೆ ಮಾಡಿ ಒಂದು ಪೂಜೆ ಮಾಡಿಕೊಟ್ರು. ಮಗನಿಗೆ ಮದುವೆ ಫಿಕ್ಸ್ ಆಗಿದೆ. ಮುಂದಿನ ವಾರನೇ ಮದುವೆ, 25-26ಕ್ಕೆ ಮದುವೆ ಇದೆ. ಹಂಗಾಗಿ ಸ್ವಾಮಿ ಇದು ತುಂಬ ದೊಡ್ಡ ಪವಾಡ. ನಂಬಿದರೆ ಒಂದೇ ವಾರದಲ್ಲಿ ಆಗಿರೋ ಅಂಥ ಕೆಲ್ಸಗಳು ಬೇಜಾನ್ ಜನ ಅವ್ರೆ. ನಾವಿಲ್ಲಿಗೆ ಕಂಪಲ್ಲ ನಡ್ಕೊಳಕ್ಕಿದ್ದು ಅಲ್ಲೇ 6-7 ವರ್ಷದ ಮೇಲೆ ಆಗಿದ್ದು, ಮೇಲಿಗೆ ದೇವಸ್ಥಾನದಿಂದಲ್ವೇ. ಅವತ್ತಿಂದಲೂ ನಮ್ಗೆ ಏನಾರು ಕಷ್ಟ ಬಂದಿರ್ತ ಬೇಡಿಕೆ ಅಂದರೆ ಖಂಡಿತ ಒಳ್ಳೆಯದಾಗಿದೆ. ಅದರಲ್ಲೇನು ಬೇರೆ ಮಾತಿಲ್ಲ. ಕೆಲವೊಬ್ಬರು ನಮ್ಮಿಂದಲೂ ಎಷ್ಟೋ ಜನ ಬಂದ್ದಾರೆ, ಕೆಲವ್ರಿಗೆ ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ಇದ್ದಾರೆ, ಸಾವಿರಾರು ಜನ ಮೇಲಿದ್ದಾರೆ. ಈ ಅಲ್ಲಿರೋವೆಲ್ಲ ಒಂದೊಂದು ಊರು ಹುಡುಗರು, ಎಲ್ಲೋ ಒಬ್ಬೊಬ್ರು ಅನ್ನೋದಲ್ಲ. ಒಂದೊಂದು ಊರರು ಬಂದ್ರೂ, ಒಂದೊಂದು ಊರರು ಕನಿಷ್ಠ ಅಂತ ಒಬ್ಬರು ಬಂದರು ಲಾಸ್ಟ್ ಹೊತ್ತಿಗೆ 50 ಜನ 100 ಜನ ಆಗ್ತಾರೆ. ಹೀಗೆ ಈಗ ನಮ್ಮೂರಲ್ಲಿ ನಾವು ಒಬ್ಬರು ಬರುವ, ಈಗ ಒಂದು 150-200 ಜನ ಬರ್ತಾರೆ. ಹೀಗಾಗಿ ನಮ್ಮ ಅಪ್ಪನ ಪವಾಡ ಇದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆ ಭಗವಂತನ ಸೇವೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀವಿ. ಅದ್ರ ತಕ್ಕನೇ ನಮಗೆ ಕೊಟ್ಟಿದ್ದಾನೆ. ನಮ್ಗೆ 10 ರೂಪಾಯಿಗೆ ಅಂದರೆ 50 ರೂಪಾಯಿ ಕೊಡ್ತಾವ್ರೆ, ಅದರಲ್ಲೇನು ತೊಂದರೆ ಇಲ್ಲ. 500 ರೂಪಾಯಿಗೆ 5,000 ಕೊಡ್ತಾರೆ. ಸ್ವಲ್ಪ ನೆಮ್ಮದಿ ಸಿಕ್ಕಿದೆ, ಪರವಾಗಿಲ್ಲ. ಸ್ವಲ್ಪ ಈಗ ಏನು ತೊಂದರೆ ಇಲ್ಲ, ಎಲ್ಲ ಬರ್ಬೋದು ಹೋಗ್ಬೋದು. ನನಗೆ ಒಂದು 3 ವಾರದಿಂದ ಇತ್ತೀಚೆಗೆ ತೊಂದರೆ ಇಲ್ಲ, ಸುಖ ಸಿಗ್ತಾಯಿದೆ. ಅತಿಯಾಗಿ ಸಿಕ್ಕಿಲ್ಲ, ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ. ಮೇಲ್ಪಂಕ್ತಿ ಹೋಗ್ತಾ ಐತೆ ಹಂತ ಹಂತವಾಗಿ. ಒಂದು ಸಂಕಲ್ಪ ಮಾಡಿದ್ದೀವಿ, ಅದಾದರೆ ಮಾಡಿಸ್ತೀವಿ. ಮತ್ತು ಬರೋಂಥ ಭಕ್ತರು ಅಷ್ಟೇ ಸಾಕಷ್ಟು ಜನ ಮಕ್ಕಳಾಗಿದೆ ಅಂತಾರೆ, ಮದುವೆ ಆಗಿಲ್ಲ ಅಂತಾರೆ, ಕೆಲಸ ಸಿಕ್ಕಿದೆ ಅಂತ ಇಲ್ಲಿ ಬಂದು ಹೋದ್ಮೇಲೆ ಇದ್ರ ಬಗ್ಗೆ ಸಾಕಷ್ಟು ಕೇಳಿದಿರಲ್ಲ ನೀವು? ಕೇಳಿದ್ದೀನಿ, ನಮ್ಮ ಮಗನಿಗೂ ಕೇಳಿದ್ದೀವಿ. ಈಗ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಒಂದು 3 ತಿಂಗಳು ಹೇಳಿದ್ದಾರೆ, 3 ತಿಂಗಳೊಳಗೆ ಆಗುತ್ತೆ ಅಂತ. ಆಮೇಲೆ ಆಗ್ಬೋದು ಅಂದ್ಕೊಂಡಿದ್ದೀವಿ. ಬೆಳಕು ಕಾಣ್ತಾ ಇದೆ, ತೊಂದರೆ ಇಲ್ಲ, ತುಂಬ ಚೆನ್ನಾಗ್ತಾ ಇದೆ. ಭಗವಂತ ಒಳ್ಳೇದು ಮಾಡ್ತಾ. ದೇವಸ್ಥಾನದ ವಿಶೇಷತೆಯ ಇಲ್ಲಿ ಶನೈಶ್ಚರ ಸ್ವಾಮಿ ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದು, ಉಜ್ಜಯಿನಿಯ ಮಹಾಕಾಳೇಶ್ವರನಂತೆ ಇಲ್ಲೂ ಕೂಡ ದೈವ ದಕ್ಷಿಣಕ್ಕೆ ಮುಖ ಮಾಡಿರೋದು ಅತ್ಯಂತ ವಿರಳ. ಇದರಿಂದಾಗಿ ಭಕ್ತರ ಅಪಮೃತ್ಯು ಭಯ ನಿವಾರಣೆಯಾಗುತ್ತೋ ಅನ್ನೋ ನಂಬಿಕೆ ಇದೆ. ತುಂಬ ಒಳ್ಳೆಯದಾಗುತ್ತಪ್ಪ. ನಮ್ದರಿಗೆ ಯಾರು ಸ್ವಾಮಿ ಕೈ ಬಿಟ್ಟಿಲ್ಲ. ನಂಬಿಕೆ ಇಟ್ಟು ಬಂದನ್ನ ಯಾರನ್ನು ಕೈ ಬಿಟ್ಟಿಲ್ಲ ಸ್ವಾಮಿ. ನಾನು 12 ವರ್ಷದಿಂದ ಬರ್ತೇನೆ ಕಣಪ್ಪ. ತುಂಬ ಒಳ್ಳೆಯದಾಗಿದೆ, ತುಂಬ ಒಳ್ಳೇದು ಮಾಡಿ. ನನಗೆ ಏನು ಕೇಳ್ಕೊಂಡಿದ್ದೀನಿ, ನನಗಿರೋಂಥ ಕಷ್ಟಗಳು ಎಲ್ಲನೂ ಬಗೆಹರಿಸ್ಯಾರೆ. ತುಂಬ ಒಳ್ಳೇದು ಮಾಡ್ಯಾರೆ. ಭಾರಿ ಹಿಂಸೆಲಿದ್ದೆ ನಾವು. ಪರಮಾತ್ಮ ನಾವು ಏನೇನು ಕೇಳ್ತೀವಿ ನಮಗಿಂಥದ್ದು. ನಾವು ಮೀನು ವ್ಯಾಪಾರ ಮಾಡೋದು, ಕೆರೆಗಳೆಲ್ಲ ಗಂಗೆಲ್ಲ ತುಂಬಿಸ್ಕೊಟ್ರು ಸ್ವಾಮಿ. ಮತ್ತು ನಮಗೆಲ್ಲ ತಿರ್ಗಾಡೋಕ್ಕೆ ವೆಹಿಕಲ್ಗಳಿರಲಿಲ್ಲ, ಬೇರೆಯವ್ರ ಹತ್ರ ಎಲ್ಲ ತಿರ್ಸ್ಕೊಂಡು ಓಡಾಡಿವು. ನಮಗೆ ವೆಹಿಕಲ್ಗಳೆಲ್ಲ ಕೊಟ್ಟರು, ವ್ಯಾಪಾರ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದರು. ತುಂಬ ಒಳ್ಳೆಯದೈತೆ. ಮಕ್ಳುಗಳು ಮನೆಯವರೆಲ್ಲ ವ್ಯವಹಾರದಲ್ಲಿ ತುಂಬ ಕ್ಲಿಕ್ಕಾಗಿ ನಡೀತೈತೆ. ಸ್ವಾಮಿಗೆ ವಾರ ಬರ್ತೀವಿ. ತುಂಬ ಒಳ್ಳೇದು ಮಾಡಿರಿ. ಅಷ್ಟಮಂಗಲ ಪ್ರಶ್ನೆಯ ಸೂಚನೆಯಂತೆ ಚಗಚಗಿರೆ ಗ್ರಾಮದ ಕಲ್ಯಾಣಿಯ ಮುಂದೆ ಹೊಸದಾಗಿ ಭವ್ಯವಾದ ಕಲ್ಲಿನ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ದೇವಸ್ಥಾನದ ಪ್ರತಿಷ್ಠಾಪನೆಗೂ ಮುಂಚೆ ಉತ್ಸವ ಮೂರ್ತಿಯನ್ನ ತಮಿಳುನಾಡಿನ ಪ್ರಸಿದ್ಧ ತಿರುನಲ್ಲಾರ್ ಕ್ಷೇತ್ರಕ್ಕೆ ಹಾಗೂ ವಿವಿಧ ನವಗ್ರಹ ಕ್ಷೇತ್ರಗಳಿಗೆ 9 ದಿನಗಳ ಕಾಲ ಕರೆದೊಯ್ದು ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಸಾಕ್ಷಾತ್ ಶಿವ ಪರಮಾತ್ಮ ನೆಲೆ ನಿಂತಿರೋ ತಾಣ ಅಂತಲೇ ಹೆಸರುವಾಸಿಯಾಗಿರೋ ತಿರುವಣ್ಣಾಮಲೈನಲ್ಲೂ ಶನೈಶ್ಚರನ ನಾಮಸ್ಮರಣೆ ಭಕ್ತಿ ಪರಾಕಾಷ್ಠೆಯನ್ನ ಮೀರಿರುತ್ತೆ. ಆ ದೇವಸ್ಥಾನವನ್ನ ಕಳೆದ 3 ತಲೆಮಾರುಗಳಿಂದ ಒಂದು ಕುಟುಂಬವೇ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬರ್ತಾ ಇದೆ. ಮೊದಲು ಅಜ್ಜಿ ಲಕ್ಕಮ್ಮ, ನಂತರ ತಂದೆ ದೇವರಾಜ್ ಸ್ವಾಮಿಯವರು ಪೂಜೆ ಸಲ್ಲಿಸ್ತಾ ಇದ್ರು. ಸದ್ಯಕ್ಕೆ ಪ್ರಸ್ತುತ ಅವರ ಪುತ್ರರಾದ ಅನಿಲ್ ಹಾಗೂ ಅವರ ಸಹೋದರರು ಸೇರಿ
ಈ ಕ್ಷೇತ್ರದ ಪೂಜಾ ಜವಾಬ್ದಾರಿಯನ್ನ ನಿರ್ವಹಿಸೋ ಜವಾಬ್ದಾರಿ ಹೊತ್ತಿದ್ದಾರೆ. ಶ್ರೀ ಸ್ವಾಮಿಯವರ ಕ್ಷೇತ್ರದಲ್ಲಿ ವಿಶೇಷ ಪವಾಡಗಳು ಅಂದರೆ ಕಂಕಣ ಭಾಗ್ಯಗಳು ಅತಿಯಾಗಿ ಕೊಡ್ತಾರೆ, ಹಾಗೂ ಸಂತಾನ ಭಾಗ್ಯಗಳು ಅತಿಯಾಗಿ ಕರುಣಿಸ್ತಾರೆ. ಹಾಗೂ ಯಾವುದೇ ಅನಾರೋಗ್ಯ ಸಮಸ್ಯೆಗಳಿದೆ ಶ್ರೀ ಕ್ಷೇತ್ರಕ್ಕೆ ಬಂದು 9 ವಾರಗಳ ಕಾಲ ಎಳುಬತ್ತಿ ಕಚ್ಚಿ ಸ್ವಾಮಿಯವರ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ಶ್ರೀ ಸ್ವಾಮಿಯವರಿಗೆ ವಿಶೇಷ ತೈಲಾಭಿಷೇಕ ಮತ್ತು ಮಹಾಸಂಕಲ್ಪ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ಮಹಾಸಂಕಲ್ಪದ ತೈಲಾಭಿಷೇಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಏನೇ ಕಷ್ಟ ಇದ್ದರೂ ಏನೇ ನೋವು ಇದ್ದರೂ ಶ್ರೀ ಸ್ವಾಮಿಯವರಿಗೆ ಮೌನ ಸಂಭಾಷಣೆ ಮೂಲಕ ಸ್ವಾಮಿಯವರ ಹತ್ರ ನೀವು ನಿಮ್ಮ ಕಷ್ಟಗಳನ್ನು ಕೇಳ್ಕೊಂಡ್ರೆ 9 ವಾರಗಳೊಳಗೆ ನಿಮ್ಮ ಏನೇ ಕಷ್ಟಗಳಿದ್ರೂ ಪರಿಹಾರ ಮಾಡಿಕೊಡ್ತಾರೆ. ಚಗಚಗೆರೆಯ ದಕ್ಷಿಣಾಭಿಮುಖಿ ಉದ್ಭವ ಶನೇಶ್ವರ ಸ್ವಾಮಿ ನಂಬಿ ಬಂದವರಿಗೆ ಇಷ್ಟಾರ್ಥ ಸಿದ್ಧಿ ಮಾಡಿಕೊಡೋದ್ರಲ್ಲಿ ಮಾತು ತಪ್ಪದ ದೈವ ಅನ್ನೋ ನಂಬಿಕೆ ಇದೆ. ಅಚ್ಚರಿ ವಿಷಯ ಏನಂದ್ರೆ ಇಲ್ಲಿ ಪ್ರತಿ ವರ್ಷದ ಮಹಾಶಿವರಾತ್ರಿಯಂದು ಇಲ್ಲಿ ನಾಗ ಪ್ರತ್ಯಕ್ಷ ಒಂದು ಮಹಾಪವಾಡಕ್ಕೆ ನಿದರ್ಶನವಂತೆ ನಾಗನ ದರ್ಶನದಿಂದ ಶಿವನ ಕೃಪೆ ಸಿದ್ಧಿಯಾಗುತ್ತೆ. ಇದರಿಂದ ಎಂಥ ಸಮಸ್ಯೆ ಆಗಿದ್ರು ಅದು ಪರಿಹಾರ ಆಗೋದು ಖಚಿತ ಅಂತ ಭಕ್ತರು ಹೇಳಿದ್ರು. ಹಾಗೆ ಈ ಬಗ್ಗೆ ಅಲ್ಲಿನ ಅರ್ಚಕರು ಸಹ ಹೇಳಿದ್ದಾರೆ. ಶ್ರೀ ಸ್ವಾಮಿಯವರು ಮೂಲತಃ ವಾಲ್ಮೀಕ ರೂಪದಲ್ಲಿ ಉದ್ಭವವಾಗಿದ್ದಾರೆ. ಪ್ರತಿ ಶಿವರಾತ್ರಿ ದಿನ ಶ್ರೀ ಸ್ವಾಮಿಯವರು ಸರ್ಪರೂಪವಾದ ಎಲ್ಲ ಭಕ್ತರಿಗೂ ಶಿವರಾತ್ರಿ ದಿನ ನೋಡುವಂಥ ಭಾಗ್ಯ ಸಿಗುತ್ತದೆ. ಭಕ್ತರುಗಳು ಸಾವಿರಾರು ಜನ ಭಕ್ತರು ಬರ್ತಾರೆ. ಶಿವರಾತ್ರಿಗೆ ಮಹಾ ಜಾತ್ರೆ ನಡೆಯುತ್ತೆ. ಹಾಗೂ ಈ ಫೆಬ್ರವರಿ 7-8ರಲ್ಲಿ ಶ್ರೀ ಸ್ವಾಮಿಯವರ ಮೊದಲನೇ ವರ್ಷದ ವಾರ್ಷಿಕೋತ್ಸವ, ನೂತನ ದೇವಸ್ಥಾನದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಸುಮಾರು 4-5 ಸಾವಿರ ಜನ ಭಕ್ತಾದಿಗಳು ಸೇರಿದರು. ಶ್ರೀ ಸ್ವಾಮಿಯವರಿಗೆ ಸುಮಾರು ಸಾವಿರಾರು ಜನ ಒಕ್ಕಲುಗಳಿದ್ದಾರೆ. ಈಗ ಪ್ರತಿ ಶ್ರೀ ಸ್ವಾಮಿಯವರು ಅಂದರೆ ಶನೇಶ್ವರ ಸ್ವಾಮಿ ಅಂದರೆ ಜನಗಳಿಗೆ ಭಯ ಎದುರಿಸ್ತಾರೆ. ಆದರೆ ಈ ಸ್ವಾಮಿ ಯಾರು ಕರುಣಾಮಯಿ, ನೀವೇನು ಕೇಳ್ಕೊಡ್ತಾರೆ ಅದು ಕೊಡ್ತಾರೆ. ಆದರೆ ಸ್ವಾಮಿಯವರಿಗೆ ಯಾವುದೇ ತರಹದ ಇಲ್ಲಿ ನಾವು ಹಣಕಾಸುಗಳಿಲ್ಲ, ಏನು ವ್ಯವಹಾರಗಳಿಲ್ಲ. ಸ್ವಾಮಿ ಉಂಟು, ನೀವು ಉಂಟು. ಸ್ವಾಮಿ ಮೌನ ಸಂಭಾಷಣೆಗಳಿಗೆ ನೀವೇನು ಕೇಳ್ಕೊಂಡ್ರು ಸ್ವಾಮಿಯವರ ಭಕ್ತಿ ಒಂದು ಸ್ವಾಮಿಗೆ ಅರ್ಪಣೆ ಮಾಡಿದರೆ ಶ್ರೀ ಸ್ವಾಮಿಯವರು ಬೇಗ ನಿಮಗೆ ಪರಿಹಾರ ಮಾಡ್ತಾರೆ. ಈ ಶನೈಶ್ಚರ ಮಂದಿ ದೊಡ್ಡ ಇತಿಹಾಸವನ್ನೇ ಹೇಳುತ್ತೆ. ನಿಜಕ್ಕೂ ಇದೊಂದು ಅಪರೂಪದ ದೇಗುಲ. ಮಂತ್ರವಾದ್ಯಗಳ ನಡುವೆ, ಭಕ್ತರ ಜೈಕಾರದ ನಡುವೆ, ಸರ್ವಾಲಂಕಾರದೊಂದಿಗೆ ಕಂಗೊಳಿಸ್ತಾ ಇದ್ದ ಶನೇಶ್ವರ ವೈಭವೋಪೇತವಾಗಿ ಕಣ್ಣಿಗೂ ಹಬ್ಬವಂತಾಗಿದ್ದಂತೂ ಸತ್ಯ. ಹಾಸನದ ಚಗಚಗೆರೆಯಲ್ಲಿನ ಉದ್ಭವ ಮೂರ್ತಿ ದಕ್ಷಿಣಾಭಿಮುಖಿ ಶನೇಶ್ವರ ಭಕ್ತರ ಪಾಲಿಗೆ ಪವಾಡ ದೈವ. ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಪ್ರತಿ ಭಕ್ತರು ಹೇಳೋ ಮಾತು ಒಳಿತಾಗಿದೆ, ಬಾಳು ಬಂಗಾರವಾಗಿದೆ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.